ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ಆಗ್ರಹಿಸಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 10 ಜುಲೈ 2026ರಂದು ರಾಜ್ಯದಲ್ಲಿ ರಜಪೂತ ಅಭಿವೃದ್ಧಿ ಮಂಡಳಿಯನ್ನು ಶೀಘ್ರ ಸ್ಥಾಪಿಸಿ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿರುವ ರಜಪೂತ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತಾಳಿಕೋಟೆಯಲ್ಲಿ ಶುಕ್ರವಾರ ರಾಜಪೂತ್ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪುರಸಭೆಯ ಮಾಜಿ ಸದಸ್ಯ ಹಾಗೂ ಯುವ ಮುಖಂಡ ವಿಜಯ್ ಸಿಂಗ್ ಹಜರಿ ಮಾತನಾಡಿ, ರಾಜ್ಯದ ರಜಪೂತ್ ಸಮುದಾಯದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಸ್ಥಾಪಿಸುವುದು ಅಗತ್ಯವಾಗಿದೆ. ಈ ಕುರಿತು ಸರ್ಕಾರ ವಿಳಂಬ ಮಾಡದೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಮಾಜ ಅಧ್ಯಕ್ಷ ಹರಿಸಿಂಗ್ ಮುಲಿಮನಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಸಮಾಜದ ಬಾಂಧವರು ಪಟ್ಟಣದ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ಸೇರಿ ಅಲ್ಲಿಂದ ಬಸ್ ನಿಲ್ದಾಣ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು. ಬಳಿಕ ಉಪ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ರತನ್ ಸಿಂಗ್ ಕೋಕಡ್ನೂರ್, ಭರತ್ ಸಿಂಗ್ ವಿಜಯಪುರ್, ಸುರೇಶ್ ಹಜರಿ, ಮಾನ್ ಸಿಂಗ್ ಕೋಕಡ್ನೂರ್, ಗೋವಿಂದ್ ಸಿಂಗ್ ಮುಲಿಮನಿ, ಸುರೇಶ್ ಕುಮಾರ್ ಹಜರಿ, ಜಯಸಿಂಗ್ ಮುಲಿಮನಿ, ವಿಠಲ್ ಸಿಂಗ್ ಬೇಕಿನಾಳ್, ರಘುರಾಮ್ ಸಿಂಗ್ ಹಜರಿ ಶೇಠ್, ಕೇಸರ್ ಸಿಂಗ್ ಹಜರಿ, ಕೇಸುದೇವಿ, ದಿಲೀಪ್ ಹಜರಿ, ಗಂಗಾರಾಮ್ ಸಿಂಗ್ ವಿಜಯಪುರ್, ಭವನ್ ಸಿಂಗ್ ಹಜರಿ, ನಾರಾಯಣ್ ಸಿಂಗ್ ಕೋಕಡ್ನೂರ್, ರತನ್ ಸಿಂಗ್ ದೇವಿ, ಅಶೋಕ್ ಬೇಕಿನಾಳ್, ಸೀತಾರಾಮ್ ವಿಜಯಪುರ್, ಅರುಣ್ ಸಿಂಗ್ ದಡದೆ ಸೇರಿದಂತೆ ನೂರಾರು ಯುವಕರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಯುವಕ ಮಿತ್ರರೇ, ಕರ್ನಾಟಕ ರಾಜ್ಯ ರಾಜಪೂತ್ ಮಹಾಸಭಾ, ವಿಜಯಪುರ ಜಿಲ್ಲೆ ರಾಜಪೂತ್ ಮಹಾಸಭಾ ಹಾಗೂ ತಾಳಿಕೋಟೆ ರಾಜಪೂತ್ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಇಂದಿನ ದಿನ ತಾಳಿಕೋಟೆ ತಹಶೀಲ್ದಾರ್ ಕಾರ್ಯಾಲಯ ಮೂಲಕ ಈ ರಾಜಪೂತ್ ಸಮಾಜದ ಏಳಿಗೆಗಾಗಿ, ಈ ರಾಜಪೂತ್ ಸಮಾಜದ ಒಂದು ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತೊಂದು ಬೃಹತ್ ಪ್ರತಿಭಟನೆಯ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜಪೂತ್ ಸಮಾಜ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡದ ನೆಲದಲ್ಲಿ, ಈ ನೆಲದ ನಾಡಿನಲ್ಲಿ, ಈ ನೆಲದ ಜಲದಲ್ಲಿ
ಎಲ್ಲರೂ ಒಕ್ಕಟ್ಟಾಗಿ ನಾವು ಈ ನಾಡಿನಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಬದುಕುತ್ತಾ ಬಂದಿದ್ದೇವೆ. ಈ ನಾಡನ್ನೇ ನಮ್ಮ ತಾಯಿಯ ಮಾತೃಭೂಮಿ ಎಂದು ಭಾವಿಸಿ ನಾವು ರಾಜಪೂತ್ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವನ್ನೇ ನಮ್ಮ ಮಾತೃಭೂಮಿ ಎಂದು ಪರಿಗಣಿಸಿ ನಾವು ಇವತ್ತು ಈ ಕರ್ನಾಟಕ ರಾಜ್ಯದ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಾ ಬಂದಿದ್ದೇವೆ. ನಮ್ಮ ರಾಜಪೂತ್ ಸಮಾಜ ಅತ್ಯಂತ ಬಡತನದಲ್ಲಿ ಇರ್ತಕ್ಕಂಥ ಸಮಾಜ. ಯಾವುದೋ ಒಂದು 2000 ವರ್ಷ ಮೊದಲು ಬೇರೆ ರಾಜ್ಯದಿಂದ ಮೈಗ್ರೇಟ್ ಆಗಿ ಬಂದು ಇಲ್ಲಿ ನಾಡಿನಲ್ಲಿ ನಮ್ಮ ನೆಲೆಯನ್ನು ಕಂಡುಕೊಂಡಂಥದ್ದು ಈ ಸಮಾಜ. ಈ ಸಮಾಜ ಅತ್ಯಂತ ಬಡಬಡತನದಲ್ಲಿ, ಹಿಂದುಳಿದ ವರ್ಗದಲ್ಲಿ ಹಾಗೂ ಸಾಕಷ್ಟು ಶೋಷಣೆಯುತ ವರ್ಗದಲ್ಲಿ ಬರ್ತದೆ. ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೀವಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಆಗಬೇಕು ಅಂದರೆ ಅದಕ್ಕೆ ಆದಂಥ ಒಂದು ರಾಜಪೂತ್ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ಸಾಕಷ್ಟು ಮರಾಠ ಕ್ಷೇಮಾಭಿವೃದ್ಧಿ ನಿಗಮ ಮಂಡಳಿ ಇದೆ, ಕುಂಬಾರ ನಿಗಮ ಮಂಡಳಿ ಇದೆ, ಉಪ್ಪಾರ ನಿಗಮ ಮಂಡಳಿ ಇದೆ, ಅದೇ ರೀತಿ ಬಂಜಾರ ಸೇವಾ ಅಭಿವೃದ್ಧಿ ನಿಗಮ ಮಂಡಳಿ ಇದೆ. ಅದೇ ರೀತಿಯಾಗಿ ತಾಳಿಕೋಟೆಯ ಒಂದು ರಾಜಪೂತ್ ಸಮಾಜದ ಒಂದು ಕಳಕಳಿಯ ಬೇಡಿಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಮಾನ್ಯ ರಾಜ್ಯಪಾಲರಲ್ಲಿ ಏನಪ್ಪಾ ಅಂದರೆ ನಮ್ಮ ಬಡತನದಲ್ಲಿ ಇರತಕ್ಕಂಥ ಈ ರಾಜಪೂತ್ ಸಮಾಜದ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಹಿತದೃಷ್ಟಿಯಿಂದ ಒಂದು ರಾಜಪೂತ್ ಸಮಾಜದ ರಾಜಪೂತ್ ಕ್ಷೇಮಾಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಇಂದು ಈ ನಮ್ಮ ರಾಜಪೂತ್ ಸಮಾಜದ ಎಲ್ಲ ಬಂಧುಗಳು ಸೇರಿ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ತಹಶೀಲ್ದಾರ್ ಮೂಲಕ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.